ಜೀವನಿನಗಾಗಿ ಮುಂದುವರಿದ ಭಾಗ 41. ಗಗನ್ ಎಲ್ಲಿ ಅಗಸ್ತ್ಯನನ್ನು ತನ್ನ ಹತ್ತಿರ ಉಳಿಸಿಕೊಳ್ಳುತ್ತಾನೋ ಅನ್ನೋ ಸಂದೇಹದಿಂದ ನೇಹ ಕೂಡಲೇ ಅಗಸ್ತ್ಯನನ್ನು ಕ್ಯಾಂಟೀನಿಗೆ ಕರೆದುಕೊಂಡು ಹೋದಳು. ಅಗಸ್ತ್ಯ ಅವಳ ಜೊತೆ ಹೋಗುವುದನ್ನು ನೋಡಿದ ಗಗನ್ ವಿಷಾದ ಪಡುತ್ತಾ, ಛೇ, ಇವತ್ತು ಆದ್ಯ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅವಳು ಅಗಸ್ತ್ಯನನ್ನು ಅವಳ ಜೊತೆ ಹೋಗೋಕ್ಕನೇ ಬಿಡ್ತಾ ಇರಲಿಲ್ಲ. ನಾನೇನಾದ್ರೂ ಅವನನ್ನು ಹೋಗಬೇಡ ಅಂದಿದ್ರೆ ಅವನ ಮಾತು ಕೇಳ್ತಾ ಇರಲಿಲ್ಲ. ಇದೇ ಸಮಯನ ಯೂಸ್ ಮಾಡ್ಕೊಂಡು ಅವಳು ನನ್ನ ವಿರುದ್ಧ ಅಗಸ್ತ್ಯನ ಎತ್ಕಟ್ಟು ಬಿಡ್ತಾ ಇದ್ಲು. ಇವನು ಅವಳ ಜೊತೆ ಖುಷಿಯಿಂದ ಹೋಗೋದು ನೋಡಿದ್ರೆ ಇವನಿಗೆ ಅವಳ ಮೇಲೆ ಲವ್ ಆಗಿರೋ ಥರ ಕಾಣಿಸ್ತಾ ಇದೆ. ಆ ಥರ ಏನಾದರೂ ಆದರೆ ತುಂಬ ಕಷ್ಟ. ಅವಳಂತೂ ಇವನನ್ನು ಖಂಡಿತ ಲವ್ ಮಾಡಲ್ಲ. ಟೈಮ್ ಪಾಸ್ಗೋಸ್ಕರ ಇವನನ್ನು ಯೂಸ್ ಮಾಡ್ಕೋತಾಳೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಬಂದಾದ್ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅಂದುಕೊಂಡ ಅವನು ತಾನು ತಂದಿದ್ದ ಲಂಚ್ ಬಾಕ್ಸನ್ನು ತೆರೆದು ಊಟ ಮಾಡಲು ಕುಳಿತನು. ಇತ್ತ ನೇಹ ಅಗಸ್ತ್ಯನನ್ನು ಕ್ಯಾಂಟೀನಿಗೆ ಕರೆದುಕೊಂಡು ಹೋಗಿ ಒಂದು ಕಡೆ ಕುಳಿತುಕೊಂಡಳು. ಎಲ್ಲಿ ಅಗಸ್ತ್ಯ, ನಿನ್ನ ಲಂಚ್ ಬಾಕ್ಸ್ ತೆಗೆ, ನನಗೆ ತುಂಬ ಹೊಟ್ಟೆ ಇಷ್ಟ ಇದೆ ಅಂತ ಅವಳು ಹೇಳಿದಾಗ ಅವನು ಮನೆಯಲ್ಲಿ ತಂದಿದ್ದ ಲಂಚ್ ಬಾಕ್ಸನ್ನು ಓಪನ್ ಮಾಡಿದನು. ಅದರಲ್ಲಿದ್ದ ಲೆಮನ್ ರೈಸ್ ನೋಡಿದ ಅವಳು ಮುಖನ ಒಂಥರ ಮಾಡಿಕೊಂಡಳು. ಅಗಸ್ತ್ಯನ ಎದುರು ನಾಟಕ ಮಾಡುತ್ತಾ, ವಾವ್ ಅಗಸ್ತ್ಯ, ನಿನ್ಗೆ ಹೇಗೆ ಗೊತ್ತು ನನಗೆ ಲೆಮನ್ ರೈಸ್ ಇಷ್ಟ ಅಂತ? ಇದನ್ನು ನನಗೋಸ್ಕರ ತಂದಿದೆಯಲ್ವಾ? ಅಮ್ಮ ಮಾಡಿಕೊಟ್ರು ನೇಹ, ತಗೊಂಡು ಬಂದೆ. ನನ್ಗೆ ಗೊತ್ತು ನನಗೆ ಇಷ್ಟ ಅಂತ ಅಮ್ಮನ ಹತ್ರ ಹೇಳಿ ಮಾಡಿಸ್ಕೊಂಡು ಬಂದಿದೆಯಲ್ವಾ? ಸೋ ಸ್ವೀಟ್ ಆಫ್ ಯು ಅಗಸ್ತ್ಯ ಅಂತ ತನಗೆ ಲೆಮನ್ ರೈಸ್ ಇಷ್ಟವಿಲ್ಲದಿದ್ದರೂ ಇಷ್ಟ ಇದೆ ಅಂತ ನಾಟಕೀಯವಾಗಿ ಹೇಳಿದಳು. ಅವಳು ಅಗಸ್ತ್ಯನಿಗೆ ಮಾತನಾಡಲು ಕೂಡ ಅವಕಾಶ ಕೊಡದೆ ತಾನೇ ಮಾತನಾಡುತ್ತಿದ್ದಳು. ಇದರಿಂದ ಅವನು ಏನು ಮಾತನಾಡದೆ ಅವಳ ಮಾತನ್ನೇ ಆಲಿಸುತ್ತಿದ್ದನು. ಅವಳು ಮಾತನಾಡುವುದನ್ನು ನಿಲ್ಲಿಸಿದ ಮೇಲೆ ಅವನು ಲೆಮನ್ ರೈಸನ್ನು ಅವಳಿಗೆ ತಿನ್ನಲು ಹೇಳಿದನು. ನೇಹ, ನಿನಗೆ ಲೆಮನ್ ರೈಸ್ ಇಷ್ಟ ಅಲ್ವಾ? ತಗೋ, ಇದನ್ನು ನೀನೇ ತಿನ್ನು. ಓ ಗಾಡ್, ಅನ್ಹೈಜೆನಿಕ್ ಆಗಿರೋ ಈ ಫುಡ್ಡನ್ನು ನಾನು ಹೇಗೆ ತಿನ್ನಲಿ? ಇವನನ್ನು ಮೆಚ್ಚಿಸೋಕ್ಕೆ ಲೆಮನ್ ರೈಸ್ ಇಷ್ಟ ಅಂತ ಹೇಳಿ ಬಿಲ್ಡಪ್ ಕೊಟ್ಟೆ. ಈಗ ಏನು ಮಾಡಲಿ? ಸ್ವಲ್ಪನಾದರೂ ತೆಗೆದುಕೊಳ್ಬೇಕು, ಇಲ್ಲಾಂದರೆ ಇವನಿಗೆ ಡೌಟ್ ಬಂದುಬಿಡುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಶ್ಯೂರ್ ಅಗಸ್ತ್ಯ, ಆದರೆ ಎಲ್ಲ ರೈಸ್ ನನಗೆ ಬೇಡ, ನನಗೆ ಸ್ವಲ್ಪ ಸಾಕು. ನಾನು ಡೈಟಲ್ಲಿದ್ದೀನಿ, ತಪ್ಪು ತಿಳ್ಕೊಬೇಡ, ಜ್ಯೂಸ್ ತಗೋತೀನಿ ನಾನು. ಅವಳ ಮಾತನ್ನು ನಂಬಿದ ಅವನು, ಸರಿ ನೇಹ, ಎಷ್ಟು ಬೇಕೋ ಅಷ್ಟು ತಿನ್ನು ಅಂತ ಅವನು ಅಂದಾಗ ಅವಳು ಬರೀ 2 ಸ್ಪೂನ್ ರೈಸನ್ನು ಬಾಯಿಗೆ ಹಾಕಿ, ಅಗಸ್ತ್ಯ, ನಾನು ಜ್ಯೂಸ್ ತಗೊಂಡ್ಬರ್ತೀನಿ ಅಂತ ಹೇಳಿ ನೇರವಾಗಿ ಅಲ್ಲಿಂದ ವಾಶ್ರೂಮ್ಗೆ ಹೋಗಿ ಬಾಯಲ್ಲಿದ್ದ ಲೆಮನ್ ರೈಸನ್ನು ಉಗುಳಿದಳು. ಛೀ, ಈ ಮಿಡಲ್ ಕ್ಲಾಸ್ ಮನೆಯಲ್ಲಿ ಮಾಡಿರೋ ಊಟ ಅವ್ರ ಥರನೇ ಮಿಡಲ್ ಕ್ಲಾಸ್ ಆಗಿರುತ್ತೆ. ಥ್ಯಾಂಕ್ ಗಾಡ್, ಓಡಿ ಬಂದು ಉಗುಳ್ಬಿಟ್ಟೆ, ಇಲ್ಲಾಂದರೆ ಅದು ಫುಲ್ ವಾಮಿಟಿಂಗ್ ಆಗ್ತಾಯಿತ್ತು ಅಂತ ಹೇಳುತ್ತಾ 4-5 ಸಲ ಬಾಯಿ ಮುಕ್ಕಳಿಸತೊಡಗಿದಳು. ಇವನ ಎದುರು ಬೇರೆ ಏನೂ ತಿನ್ನೋಕ್ಕಾಗಲ್ಲ, ಬರೀ ಜ್ಯೂಸ್ ಕುಡಿಬೇಕಷ್ಟೆ. ಇವನನ್ನು ಉಳಿಸ್ಕೊಳ್ಳೋಕ್ಕೆ ಇವತ್ತು ಉಪವಾಸ ಇರಬೇಕು, ಇಲ್ಲ ಅಂದರೆ ನಾನೇನಾದರೂ ತಿಂದರೆ ಇವನಿಗೂ ಗೊತ್ತಾಗ್ಬಿಡುತ್ತೆ. ಮೊದಲು ಹೋಗಿ ಜ್ಯೂಸ್ ಕುಡಿಬೇಕು ಅಂತ ಅಂದುಕೊಳ್ಳುತ್ತಾ ಜ್ಯೂಸ್ ಕೌಂಟರ್ಗೆ ಹೋಗಿ 2 ಜ್ಯೂಸ್ ತೆಗೆದುಕೊಂಡು ಅಗಸ್ತ್ಯನ ಪಕ್ಕ ಬಂದು ಕುಳಿತುಕೊಂಡಳು. 1 ಗ್ಲಾಸ್ ಜ್ಯೂಸನ್ನು ಅವನಿಗೆ ಕೊಡುತ್ತಾ, ತಗೋ ಅಗಸ್ತ್ಯ, ಇದು ನಿನಗೆ. ಬೇಡ ನೇಹ, ಊಟನೂ ಜಾಸ್ತಿ ಆಗಿದೆ. ಯಾಕೆ ಅಗಸ್ತ್ಯ, ನಾನು ಕೊಟ್ಟಿದ್ದು ಬೇಡ ಅಂತ ಯಾಕೆ ಹೇಳ್ತಾ ಇದ್ದೆ? ನೀನು ಕೊಟ್ಟಿದ್ದು ನಾನು ತಿಂದಿಲ್ವಾ? ಅದೇ ಥರ ನೀನು ಕೂಡ ನಾನು ಕೊಟ್ಟಿದ್ದು ಕುಡಿಬೇಕು ಅಂತ ಹೇಳಿ ಬಲವಂತವಾಗಿ ಅವನಿಗೆ ಜ್ಯೂಸ್ ಕುಡಿಸಿದಳು. ದಟ್ಸ್ ಲೈಕ್ ಎ ಗುಡ್ ಬಾಯ್. ಯಾವಾಗಲೂ ನನ್ನ ಮಾತು ಕೇಳ್ತಾನೆ ಇರಬೇಕು, ಗೊತ್ತಾಯ್ತಾ? ಮತ್ತೆ ಅಗಸ್ತ್ಯ, ನಿನ್ನೆ ರಾತ್ರಿ ಏನು ಮಾಡಿದೆ? ರಾತ್ರಿ ಏನು ಮಾಡೋಕ್ಕಾಗುತ್ತೆ ನೇಹ, ಸ್ವಲ್ಪ ಹೊತ್ತು ಓದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಅಷ್ಟೇ ಮಾಡಿದ್ಯಾ? ಬೇರೆ ಏನು ಮಾಡಿಲ್ವಾ? ಬೇರೆ ಏನು ಮಾಡೋಕ್ಕಾಗತ್ತೆ ನೇಹ? ನನ್ನನ್ನು ನೆನ್ಪು ಮಾಡ್ಕೊಂಡಿಲ್ವಾ? ನಾನು ಕೊಟ್ಟ ಮುತ್ತನ್ನು ಅಷ್ಟು ಬೇಗ ಮರ್ತು ಬಿಟ್ಟೆಯಾ ಅಂತ ಅವಳು ಹೇಳಿದಾಗ ಅವನು ತೀರಾ ನಾಚಿಕೊಂಡನು. ಇದನ್ನು ಗಮನಿಸಿದ ಅವಳು, ಹೇಳು ಅಗಸ್ತ್ಯ, ನಾನು ಕೊಟ್ಟಿದ್ದು ಮರ್ತು ಬಿಟ್ಟೆಯಾ? ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ ನೇಹ? ನಾನು ಎಲ್ಲಿ ಹೋದರೂ ಕೂಡ ನೀನು ಕೊಟ್ಟ ಮುತ್ತೆ ನನ್ನನ್ನು ಹಿಂಬಾಲಿಸುತ್ತೆ. ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಡುತ್ತೆ. ನೀನಿಲ್ಲದೆ ನಾನು ಬದುಕಲ್ಲ ಅಂತಲೂ ಅನಿಸುತ್ತೆ. ನನಗೆ ನೀನು ತುಂಬ ಇಷ್ಟ ಆಗ್ಬಿಟ್ಟೆ ನೇಹ. ಇನ್ನು ಯಾವತ್ತೂ ನಾನು ನಿನ್ನಿಂದ ದೂರ ಹೋಗಲ್ಲ, ನಿನ್ನ ಜೊತೆಗೇನೆ ಇರ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಅವನು ಮೌನವಾಗಿರುವುದನ್ನು ಗಮನಿಸಿದ ಅವಳು, ಹೇಳು ಅಗಸ್ತ್ಯ, ಯಾಕೆ ಮೌನವಾಗಿದೆ?
ನಿನ್ನೆ ನಿನಗೆ ನಾನು ಕೊಟ್ಟ ಮುತ್ತು ಇಷ್ಟ ಆಗಿಲ್ವಾ? ಹಾಗೇನಿಲ್ಲ ನೇಹ ಅಂತ ಅವನು ಇನ್ನೇನು ಮುಂದೆ ಹೇಳಬೇಕು. ಅಷ್ಟರಲ್ಲಿ ಅವಳು ಅವನನ್ನು ತನ್ನ ಹತ್ತಿರ ಎಳೆದುಕೊಂಡು ಅವನ ತುಟಿಯನ್ನು ಚುಂಬಿಸಿದಳು. ಗಾಢವಾಗಿ ಚುಂಬಿಸಿದ ನಂತರ ಅವನನ್ನು ಬಿಟ್ಟು ಹಿಂದೆ ಸರಿದು ಕೂತಳು. ಅನ್ಕಂಫರ್ಟೇಬಲ್ ಫೀಲ್ ಆದ ಅಗಸ್ತ್ಯ, ಏನು ಮಾಡಿದೆ ನೇಹ? ಎಲ್ಲರೂ ನಮಗೆ ಏನು ಅಂದ್ಕೊಳ್ಳಲ್ಲ. ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಬಿಡು. ನಾನು ನನ್ನ ಹುಡುಗನನ್ನು ಚುಂಬಿಸ್ತಾ ಇದ್ದೀನಿ, ಇದರಿಂದ ಅವ್ರ ಗಂಟೇನೋಗುತ್ತೆ? ಅದು ಹಾಗಲ್ಲ ನೇಹ, ಪಬ್ಲಿಕ್ ಪ್ಲೇಸಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿರಬೇಕು. ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಹೇಳುತ್ತಾ ಮತ್ತೆ ಅವನನ್ನು ತನ್ನ ಹತ್ತಿರ ಎಳೆದುಕೊಂಡು ಅವನ ತುಟಿಗೆ ಚುಂಬಿಸಿ ಈ ಬಾರಿ ಅವನ ತುಟಿಯನ್ನು ಕಚ್ಚಿಬಿಟ್ಟಳು. ಅವಳು ಚೂರಾಗಿ ಕಚ್ಚಿದ್ದರಿಂದ ಅವನಿಗೆ ನೋವಾಗಿ, ನೇಹ ಏನು ಮಾಡ್ತಾ ಇದೀಯಾ? ನನಗೆ ನೋಗ್ತಾ ಇದೆ. ಸಾರಿ ಅಗಸ್ತ್ಯ, ಇನ್ಮೇಲೆ ಜೋರಾಗಿ ಕಚ್ಚಲ್ಲ, ಮೆತ್ತೆ ಕಚ್ತೀನಿ. ಅಂದರೆ ದಿನಾಲು ಕಚ್ತೀಯಾ? ಹಾಗೇನಾದರೂ ಮಾಡಿದ್ರೆ ನಾನು ನಿನ್ನ ಜೊತೆ ಬರೋದೇ ಇಲ್ಲ. ಹೋಗ್ಲಿ ಬಿಡು, ಕಚ್ಚಲ್ಲ, ಬರೀ ಕಿಸ್ ಮಾಡ್ತೀನಷ್ಟೆ ಅಂತ ಅವಳು ಹೇಳಿದಾಗ ಅವನು ಮತ್ತೆ ನಾಚಿಕೊಂಡನು. ಅವನನ್ನು ನೋಡಿ ಮುಖ ಸಿಂಡರಿಸಿದವಳು, ಅಗಸ್ತ್ಯ ನೀನು ಕ್ಲಾಸ್ಗೆ ಹೋಗಿರು, ನಾನೀಗ ಬರ್ತೀನಿ ಅಂತ ಹೇಳಿ ವಾಶ್ರೂಮ್ಗೆ ಹೋದಳು. ಅಗಸ್ತ್ಯ ಅವಳ ಮಾತಿನಂತೆ ಕ್ಲಾಸ್ ರೂಮ್ಗೆ ಹೋದನು. ವಾಶ್ರೂಮ್ಗೆ ಬಂದ ನೇಹ ಮತ್ತೆ ಅವಳ ತುಟಿಯನ್ನು ನೀರಿನಿಂದ ಉಜ್ಜತೊಡಗಿದಳು. ಇನ್ನು ಎಷ್ಟು ದಿನ ಅಂತ ಇವನ ಜೊತೆ ನಾಟಕ ಮಾಡ್ತಾ ಇರಬೇಕು? ಆದಷ್ಟು ಬೇಗ ಇವ್ನು ನನ್ನ ಪ್ರೀತಿಯಲ್ಲಿ ಬೀಳುವ ಹಾಗೆ ಮಾಡಬೇಕು. ಬೀಳೋದೇನು, ಆಲ್ಮೋಸ್ಟ್ ಬಿದ್ದಾಗಿದೆ. ಸಂಪೂರ್ಣವಾಗಿ ನನ್ನ ಪ್ರೀತಿಯ ಹುಚ್ಚ ಆಗಬೇಕು ಅವನು, ಆವಾಗಲೇ ನನಗೆ ಖುಷಿ ಸಿಗೋದು ಅಂತ ಅಂದುಕೊಳ್ಳುತ್ತಾ ವಾಶ್ರೂಮಿನಿಂದ ಹೊರಬಂದು ಸನ್ನಿಯನ್ನು ಭೇಟಿಯಾಗಲು ಹೋದಳು. ಸನ್ನಿಯ ಹತ್ತಿರ ಹೋದ ಅವಳು ಸನ್ನಿಯನ್ನು ಹಗ್ ಮಾಡಿ, ಹೇ ಸನ್ನಿ, ಹೌ ಆರ್ ಯು? ಹೇಗಿದ್ಯಾ? ನಾನು ಬಿಂದಾಸ್ ಆಗಿದ್ದೀನಿ, ನೀನು ಹೇಳಬೇಕು ನೀನು ಹೇಗಿದೆಯಾ ಅಂತ. ನನಗೇನು, ನಾನು ರಾಯಲ್ ಆಗಿದ್ದೀನಿ. ಈಗ ಗುಗ್ಗು ನನ್ನ ಮಗನನ್ನು ಪಟಾಯಿಸಿದೆ ನನ್ನ ಕೆಲಸ ಅಲ್ವಾ? ಗುಗ್ಗು ಅನ್ಬೇಡ, ರೌಡಿ ಅವನು. ಸ್ವಲ್ಪ ಯಾಮಾರಿದ್ರೂ ತಲೆ ಉರುಳಿಸ್ಬಿಡ್ತಾನೆ. ಅವನು ನಮ್ಮ ತಲೆ ಉರುಳಿಸುವ ಮೊದಲು ನಾನು ಅವನಿಗೆ ತಲೆನೇ ಇಲ್ಲದ ಹಾಗೆ ಮಾಡ್ತೀನಿ. ಇನ್ನು ಸ್ವಲ್ಪ ದಿನ ಅವನು ಪೂರ್ತಿಯಾಗಿ ನನ್ನ ಪ್ರೀತಿ ವಶದಲ್ಲಿ ಇರ್ತಾನೆ. ಆಮೇಲೆ ನೋಡು ಅವನನ್ನು ಹೇಗೆ ಆಟ ಆಡಿಸ್ತೀನಂತ. ಅವನು ನನ್ನ ಪ್ರೀತಿಗೋಸ್ಕರ ನನ್ನ ಹತ್ರ ಬೇಕ್ ಮಾಡಬೇಕು. ಆಗ ಎಲ್ಲರಿದ್ರೂ ನಾನು ಅವನನ್ನು ಇನ್ಸಲ್ಟ್ ಮಾಡಬೇಕು. ಅವಮಾನ ತಡೆಯಲಾರ್ದೆ ಅವನಿಗೆ ಕಾಲೇಜ್ ಬಿಟ್ಟು ಹೋಗಬೇಕು, ಅದೇ ನನ್ನ ಗುರಿ. ನೀನು ಅಂದುಕೊಂಡಿದ್ದು ಯಶಸ್ವಿಯಾಗಿ ನಡೆಯಲಿ ನೇಹ. ಹೌದು, ಅದೇನು ಪಬ್ಲಿಕ್ ಪ್ಲೇಸಲ್ಲಿ ಅವನಿಗೆ ಅಷ್ಟೊಂದು ಕಿಸ್ ಮಾಡೋದು? ಅದು ಲಿಪ್ ಟು ಲಿಪ್ ಕಿಸ್. ನೀನು ಅವನಿಗೆ ಕಿಸ್ ಮಾಡ್ತಾ ಇದ್ದರೆ ನಂಗೆ ಮೈಡಿ ಪರಿಸ್ಥಿತಿ ಥರ ಆಗುತ್ತೆ. ಕೂಲ್ ಡೌನ್ ಸನ್ನಿ, ಅವನಿಗೆ ಬರೀ ಕಿಸ್ ಅಷ್ಟೇ, ಅದು ಅವನನ್ನು ಉಳಿಸ್ಕೊಳ್ಳೋ ತನಕ ಮಾತ್ರ. ಆದರೆ ನಾನು ಯಾವತ್ತಿದ್ರೂ ಪೂರ್ತಿಯಾಗಿ ನಿನಗೆ ಸೇರಬೇಕಾದವಳು. ಒಂದಿನ ನನ್ನನ್ನೇ ನಿನಗೆ ಒಪ್ಪಿಸ್ತೀನಿ ಬಿಡು. ಆ ದಿನ ಯಾವಾಗ ಬರುತ್ತೆ ನೇಹ? ಆ ದಿನನೂ ಆದಷ್ಟು ಬೇಗ ಬರುತ್ತೆ. ನನ್ನ ಡ್ಯಾಡ್ ಜೊತೆ ನಿನ್ನ ಬಗ್ಗೆ ಮಾತಾಡ್ತೀನಿ, ಸ್ವಲ್ಪ ದಿನ ವೆಯ್ಟ್ ಮಾಡು. ಓಕೆ ನೇಹ, ನಿನಗೋಸ್ಕರ ಸ್ವಲ್ಪ ದಿನ ಏನು, ವರ್ಷ ಬೇಕಾದ್ರೆ ಕಾಯ್ತೀನಿ. ಆದರೆ ನೀನು ಅವನಿಗೆ ಜಾಸ್ತಿಯಾಗಿ ಲಿಪ್ ಟು ಲಿಪ್ ಕಿಸ್ ಕೊಡಬೇಡ, ನನಗೆ ಇಷ್ಟ ಆಗಲ್ಲ. ಓಕೆ ಸನ್ನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಇನ್ನು ಸ್ವಲ್ಪ ದಿನ, ಆಮೇಲೆ ಅವನ ಹತ್ತಿರ ನಾನು ಸುಳಿಯೋದು ಕೂಡ ಇಲ್ಲ. ಸರಿ, ಈಗ ನೀನು ಹೊರಡು. ಅವನೇನಾದರೂ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡ್ಬಿಟ್ರೆ ಕಷ್ಟ. ಓಕೆ ಬಾಯ್ ಸನ್ನಿ, ಸಿ ಯು ಸೂನ್ ಅಂತ ಹೇಳಿ ಅವಳು ಕ್ಲಾಸಿನ ಕಡೆ ಹೆಜ್ಜೆ ಹಾಕಿದಳು. ಇತ್ತ ಕ್ಲಾಸಿಗೆ ಬಂದು ಕೂತಿದ್ದ ಅಗಸ್ತ್ಯನ ಮನಸ್ಸು ಉಲ್ಲಾಸಮಯವಾಗಿತ್ತು. ಅವನನ್ನು ನೋಡಿದ ಗಗನ್ಗೆ ಏನೂ ಸರಿ ಇಲ್ಲ ಅಂತ ಅನ್ನಿಸತೊಡಗಿತು. ಏನಾಯ್ತು ಅಗಸ್ತ್ಯ, ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ? ನೇಹಾಳ ಧ್ಯಾನದಲ್ಲಿದ್ದ ಅಗಸ್ತ್ಯನ್ಗೆ ಗಗನ್ ಮಾತನಾಡಿದ ಕೂಡ ಗಮನಕ್ಕೆ ಬಾರದೆ ಹೋಯಿತು. ಆಗ ಗಗನ್ ಅವನ ಭುಜದ ಮೇಲೆ ಕೈ ಇಟ್ಟು, ಅಗಸ್ತ್ಯ, ಯಾವ ಲೋಕದಲ್ಲಿದ್ಯಾ? ನೇಹಾಳ ಗೊಂಗಲ್ಲಿದ್ದ ಅವನು ವಾಸ್ತವಕ್ಕೆ ಬಂದು, ಹಾ ಏನಾಯ್ತು ಗಗನ್? ಏನಾಯ್ತು ಅಂತ ನೀನು ಹೇಳಬೇಕು. ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಗರ ಬಡಿದವನಂತೆ ಕೂತಿದ್ಯಾ. ಏನಾಯ್ತು ಅಂತ ಹೇಳ್ಬಾರ್ದಾ? ಏನಾಗಿದೆ? ಏನೂ ಆಗಿಲ್ಲ. ನೀನು ನನ್ನನ್ನು ಮಾತಾಡಿಸ್ತಾ ಇದೆಯಾ?
ನಂಗೆ ಗೊತ್ತಾಗಲೇ ಇಲ್ಲ. ಹೇಳಿ, ಏನು ಮಾತಾಡ್ತಾ ಇದ್ದೆ? ಟಾಪಿಕ್ ಚೇಂಜ್ ಮಾಡಬೇಡ ಅಗಸ್ತ್ಯ. ನಾನು ನಿನಗೇನೆ ಕೇಳ್ತಾ ಇರೋದು, ಏನು ಯೋಚನೆ ಮಾಡ್ತಾ ಇದ್ದೀಯ ಅಂತ. ಏನೂ ಇಲ್ಲ ಗಗನ್, ಸುಮ್ಮನೆ ಹಾಗೆ ಕೂತಿದ್ದೆ ಅಷ್ಟೇ. ಅವಳ ಜೊತೆ ಸೀರೆ ಹಾಳಾಗ್ತಾ ಇದೆಯಾ? ಅವಳಿಂದ ದೂರ ಇರೋ ಅಂತ ಹೇಳಿದ್ರು ಕೂಡ ಕೇಳಲ್ಲ ಅಂತೀಯ. ಅವಳು ಏನೋ ಮೋಡಿ ಮಾಡಿರ್ಬೇಕು ನಿನಗೆ, ಅದಕ್ಕೆ ಈ ಥರ ವರ್ತಿಸ್ತಾ ಇದೆಯಾ? ಎಲ್ಲಿಂದ ಎಲ್ಲಿಗೂ ಟಾಪಿಕ್ನ ಎಳೆದುಕೊಂಡು ಹೋಗ್ತಾ ಇದೆಯಾ? ಇದರಲ್ಲಿ ನೇಹಳನ್ನು ಯಾಕೆ ಮಧ್ಯೆ ತರ್ತಾ ಇದೆಯಾ? ಅವಳು ಏನು ಮಾಡಿದ್ಲು ಅಂತ ಈ ಥರ ಮಾತಾಡ್ತಾ ಇದೆಯಾ? ಸುಮ್ಮನೆ ಏನೇನು ಮಾತಾಡಿ ನಾನು ಮೂಡ ಹಾಳು ಮಾಡಬೇಡ. ನಾನು ಏನೇನು ಮಾತಾಡ್ತಾ ಇಲ್ಲ ಕಣೋ, ನಿನ್ನ ಒಳ್ಳೇದಕ್ಕೇ ಹೇಳ್ತಾ ಇದ್ದೀನಿ. ಅವಳ ಸ್ನೇಹ ಒಳ್ಳೇದಲ್ಲ, ಬಿಟ್ಬಿಡು ಅವಳ ಸ್ನೇಹನ. ನೀನು ಇದೇ ಥರ ಮಾತಾಡ್ತಾ ಇದ್ರೆ ಅವಳ ಸ್ನೇಹ ಅಲ್ಲ, ನಿನ್ನ ಸ್ನೇಹ ನಾನು ಕೊನೆಗೊಳಿಸಬೇಕಾಗುತ್ತೆ. ನೋಡಿದ್ಯಾ, ನೀನು ಯಾವತ್ತೂ ಈ ಥರ ಮಾತಾಡ್ದವನಲ್ಲ. ಅವಳ ಸ್ನೇಹ ಮಾಡಿ ನನ್ನನ್ನೇ ದೂರ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ? ಇದರಲ್ಲೇ ಗೊತ್ತಾಗುತ್ತೆ ಅವಳು ಎಷ್ಟರ ಮಟ್ಟಿಗೆ ನೀನು ಬ್ರೈನ್ ವಾಶ್ ಮಾಡಿದಾಳಂತ. ಬೇಡ ಕಣೋ, ನಿನ್ನೂ ಒಳ್ಳೇದಕ್ಕೇ ಹೇಳ್ತಾ ಇದ್ದೀನಿ. ಆಂಟಿ ಮತ್ತು ಅಂಕಲ್ಗೆ ನಿನ್ನ ಮೇಲೆ ತುಂಬಾ ಒಪ್ಪಿದೆ. ಅವ್ರ ನಂಬಿಕೆನ ಉಳಿಸ್ಕೊ. ಈ ಕಾಲೇಜಲ್ಲಿ ಅಡ್ಮಿಷನ್ ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ ನಿನಗೂ ಕೂಡ ಗೊತ್ತು. ಸ್ಕಾಲರ್ಶಿಪ್ಪಿಂದ ನಾವು 3 ಜನನೇ ಈ ಕಾಲೇಜಿಗೆ ಸೇರಿದ್ದೀವಿ. ಇಂಥ ಒಳ್ಳೆ ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ಅವಳು ಹಿಂದೆ ಹೋಗೋದನ್ನು ನಿಲ್ಲಿಸ್ಬಿಡು. ಅವಳು ಪ್ರೀತಿ ಪ್ರೇಮ ಅಂತ ನಿನ್ನ ಹಿಂದೆ ಬಿದ್ದು ನಿನ್ನ ಭವಿಷ್ಯನ ಹಾಳು ಮಾಡಿಬಿಟ್ಟು ಕಷ್ಟ. ನೋಡು ಗಗನ್, ನನಗೆ ಯಾರು ಕೂಡ ಬ್ರೈನ್ ವಾಶ್ ಮಾಡಿಲ್ಲ. ನನ್ನ ಬ್ರೈನ್ ವಾಶ್ ಮಾಡೋಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ. ನನ್ನ ಅಪ್ಪ ಅಮ್ಮನ ಬಗ್ಗೆ ನೀನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಅವ್ರಿಗೆ ನಿರಾಸೆಯಾಗಿ ಯಾವ ಕೆಲಸನೂ ನಾನು ಮಾಡಲ್ಲ. ಇನ್ನೊಂದು ವಿಷಯ, ಇನ್ನು ಮುಂದೆ ನೀನು ನೇಹಳ ಬಗ್ಗೆ ಒಂದು ಮಾತು ಕೂಡ ಕೆಟ್ಟದಾಗಿ ಆಡಬಾರ್ದು. ಹಾಗೇನಾದರೂ ಮಾಡಿದರೆ ಅವತ್ತೇ ನನ್ನ ಮತ್ತು ನಿನ್ನ ಸ್ನೇಹ ಕಡಿದು ಹೋಗುತ್ತೆ. ಅವಳು ತುಂಬ ಒಳ್ಳೆಯವಳು, ನನ್ನನ್ನು ಲವ್ ಮಾಡ್ತಾ ಇದ್ದಾಳೆ. ನಾನು ಕೂಡ ಅವಳನ್ನು ಲವ್ ಮಾಡ್ತಾ ಇದ್ದೀನಿ. 2 ದಿವಸದಲ್ಲಿ ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ. ನೀನು ನಿನ್ನ ಕಣ್ಣಾರು ನೋಡಿ ಖುಷಿಪಡು. ಅದನ್ನು ಬಿಟ್ಟು ಏನೇನೋ ಹೇಳಕ್ಕೆ ಹೋಗ್ಬೇಡ. ಈಗ ನನ್ನ ತಲೆ ತಿನ್ನೋದು ನಿಲ್ಲಿಸ್ಬಿಡು ಅಂತ ಕೋಪದಿಂದ ಹೇಳಿದನು. ಅಗಸ್ತ್ಯನ ಮಾತು ಕೇಳಿ ಗಗನ್ಗೆ ಒಂದು ಕ್ಷಣ ಶಾಕ್ ಆಯಿತು. ಕತೆ ಮುಂದುವರಿಯಿತು. ಗಗನ್ ಅಗಸ್ತ್ಯನನ್ನು ನೇಹಳ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.